ಬೇರೆ ಬೇರೆ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಎಲ್ಲ ಹೆಂಗೆಲ್ಲ ಪ್ಲಾನ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈಗ ಎಲ್ಲ ಹೇಳಿದ್ನಲ್ಲ, ಎಲ್ಲ ಪ್ರಮೋಷನ್ಸ್ ಈಗ ಸ್ಟಾರ್ಟ್ ಆಗಿದೆ. ಈಗ ಮನೆ ತಿರುಪತಿಯಿಂದ ಚಾಲನೆ ಕೊಟ್ಟಿದೀವಿ. ಈಗ ನಿನ್ನೆ ಟ್ರೈಲರ್ ಲಾಂಚ್ ಆಯ್ತು, ಇವಾಗ ಇಂಟರ್ವ್ಯೂಗಳು ಆಗ್ತಿದೆ. ಇನ್ನು ಸಾಕಷ್ಟು ಪ್ರೀ ರಿಲೀಸ್ ಈವೆಂಟ್ ಇದೆ ಭಾನುವಾರ 4ನೇ ತಾರೀಕು. ಶಿವಣ್ಣ ಮತ್ತೆ ಇನ್ನು ಹಲವಾರು ಗಣ್ಯ ಹೀರೋಗಳು, ದೊಡ್ಡ ದೊಡ್ಡ ಹೀರೋಗಳೆಲ್ಲ ಬರ್ತಾ ಇದ್ದಾರೆ. ಒಂದು ಬ್ರಹ್ಮಾಂಡವಾದ ಒಂದು ಈವೆಂಟ್ GT ಮಾಲ್ ಆಗುತ್ತೆ. ಅದಾದ್ಮೇಲೆ ಪ್ರೀಮಿಯರ್ ಶೋಸ್ ಇರುತ್ತೆ. ಕಂಟಿನ್ಯೂ ಒಂದು 15 ದಿವಸ ಇದು ಸೂತ್ರಧಾರಿಯ ಜಾತ್ರೆ. ಕಂಟಿನ್ಯೂಸ್ 15 ದಿವಸ ಸೂತ್ರಧಾರಿ ಇದೆ ಜಾತ್ರೆ ಆಗಿರುತ್ತೆ. ಅಪೂರ್ವ ಅವ್ರ ನೀವ್ ಏನ್ ಹೇಳ್ತೀರಾ ಅಂತ? ಏನ್ ಹೇಳ್ಬೇಕು? ಸೂತ್ರಧಾರಿ ಬಗ್ಗೆ ಏನ್ ಹೇಳ್ಬೇಕು ಅಂತ ನೋಡ್ರಿ. ಐ ಲವ್ ಯು ಅಂತಂದ್ರೆ ಐ ಆಮ್ ರೆಡಿ ಟು. ಅವ್ರು ಕ್ಯಾಮ್ರಾ ಆನ್ ಇರೋದಕ್ಕೆ ಸುಮ್ನೆ ಬಿಟ್ಟರಿಲ್ಲ ಅಂತ. ಹೀರೋಯಿನ್ ಆತರ ಎಲ್ಲ ಇಲ್ಲ. ನಿಮ್ಗೆ ಅಪ್ರೋಚ್ ಮಾಡೋದು ನಿಮ್ಗೆ ಇದಿದೆ. ಅಲ್ಲ ಇವಾಗ ಅವ್ರು ಹೇಳಿದ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆಕ್ಟಿಂಗ್ ಅಲ್ಲಿ. ಸೊ ನಮ್ಮ ಅಪ್ರೋಚ್ ನಾವು ಮಾಡಿದೀವಿ. ಸೊ ಒಪ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ. ವಿಜಯ್ನ ಕೇಳ್ಬೇಕು. ಓ ಇವ್ರು ಸಿನಿಮಾ ಸ್ಟೋರಿಯಲ್ಲೇ ಕನೆಕ್ಟ್ ಮಾಡ್ತಿದ್ದಾರೆ. ಅದ್ರೊಳಗಡೆನೆ ಇದಾರೆ ಅವರು, ಹೊರಗಡೆ ಬಂದಿಲ್ಲ ಇನ್ನು ಪಾತ್ರದಿಂದ. ಸೂತ್ರದಲ್ಲಿ ಪಾತ್ರದಲ್ಲಿ ಬಿಟ್ಕೊಡ್ತಾರೆ. ರಿವಾಲ್ವರ್ ತಗೊಂಡ್ ಬಂದ್ಬಿಟ್ಟು ನನಗೆ ಅಷ್ಟೇ. ಮತ್ತೆ ಮೊದ್ಲೇ ಪೊಲೀಸ್ ಡೈಲಾಗ್ ಬೇರೆ ಇದೆಯಲ್ಲ, ಡೈಲಾಗ್ ಬೇರೆ ಐತೆ. ಬುಲೆಟ್ ಎಲ್ಲ ವೇಸ್ಟ್ ಮಾಡಲ್ಲಪ್ಪ, ನನಗೆ ನಮ್ಮ ಹುಡುಗಿ ಮೇಲೆ ನಂಬಿಕೆ ಇದೆ. ಯಾಕೊಂದ್ ಜೀವ ತೆಗಿಬೇಕು ಅಂತ. ಜೀವ ಅಲ್ಲ, ಬುಲೆಟ್ ನಮ್ಗೆ ಇಂಪಾರ್ಟೆಂಟ್. ಎಂಟರ್ಟೈನ್ ಮಾಡಕ್ ಹೋಗೋದಿಲ್ಲ, ಏನಕ್ಕೆ ಸುಮ್ನೆ ಬುಲೆಟ್ ವೇಸ್ಟ್ ಮಾಡೋಣ. ನಮ್ಮ ಹುಡುಗಿ ಅಷ್ಟು ನಂಬಿಕೆ ಇದೆ. ಏನ್ ಹೇಳ್ತೀರಾ ಸೂತ್ರಧಾರಿ ಮೇ 9ಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಹೌದು, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಸಿನಿಮಾ. ಆಲ್ರೆಡಿ ಎಲ್ಲರಿಗೂ ಟ್ರೇಲರ್ ನೋಡಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಅಂದ್ರೆ ಚಂದನ್ನ ವಿಭಿನ್ನ ಶೇಡ್ ಅಲ್ಲಿ ನೋಡ್ತಾ ಇರೋದು, ಅವ್ರ ಮುಂಚೆಯಿಂದನೂ ಬೇರೆ ತರ ನೋಡಿ ಸಡನ್ ಆಗಿ ಹೀರೋ ಆಗಿ ನೋಡ್ತಾ ಇರೋದು, ಅದ್ರಲ್ಲೂ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನನ್ ತುಂಬಾ ಜನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಹೇಳ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಮೀಡಿಯಾದವ್ರು ಹೇಳ್ತಾ ಇದ್ದಾರೆ. ಸೊ ಅದೊಂಥರ ಖುಷಿ ಕೊಡುತ್ತೆ ನಮ್ಗೆ. ಎಷ್ಟು ಚೆನ್ನಾಗಿ ಬಂದಿದೆ, ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಗೆದ್ದಿದ್ದಾರೆ. ಜಸ್ಟ್ ಟ್ರೈಲರ್ ನೋಡಿದ್ಕೆ ಇಷ್ಟೊಂದು ಪ್ರಶಂಸೆ ಸಿಗ್ತಿದೆ ಅಂತ ಹೇಳಿ. ಸೊ ನಾನು ಅವ್ರ ಜೊತೆ ಹೀರೋಯಿನ್ ಕಾಣಿಸ್ಕೊಂಡ್ರೆ ನನಗೂ ತುಂಬಾನೇ ಖುಷಿ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ನಾವು ಹೇಳ್ಬೋದು ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ, ನಮ್ ಸಿನಿಮಾ ಗೆಲ್ಸೋದಕ್ಕೆ ಹೇಳ್ಬೋದು. ಬಟ್ ಸಿನಿಮಾ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ 2 hours ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಎಲ್ಲೂ ಬೋರ್ ಆಗಲ್ಲ. ಯಾವಾಗ ನಿಮಗೆ ಸಿನಿಮಾ ಲ್ಯಾಗ್ ಆಗೋದಿಲ್ವೋ ಅವಾಗ ನಿಮ್ಗೆ ಓಕೆ ನೆಕ್ಸ್ಟ್ ಏನು ಅಂತ ಆಡಿಯನ್ಸ್ ತಲೆಯಲ್ಲೇ ಹುಳ ಬಿಡ್ತಾ ಇದ್ರೆ ಅವ್ನಿಗೇನು ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ಸೊ 2 hours ಆರಾಮಾಗಿ ಮಾಲ್ಗೆ ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ಬಹುದು. ಒಂದ್ ಒಳ್ಳೆ ಸಿನಿಮಾ, ಒಂದ್ ಒಳ್ಳೆ ಪ್ರಯತ್ನ. ಸರ್ ಈಗ ಪ್ಯಾನ್ ಇಂಡಿಯಾ ಟ್ರೆಂಡ್ ಆಗಿರೋದ್ರಿಂದ ಪರಭಾಷೆಗಳಿಗೆ ಏನಾದ್ರು ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಓನ್ಲಿ ಕನ್ನಡ ಸಿನಿಮಾ ಇದು. ಕನ್ನಡಿಗರಿಗೆ ಮಾತ್ರ ಇವಾಗ ಸೀಮಿತ. ಸಿನಿಮಾ ಆದಾಗ ಅದು ಪ್ಯಾನ್ ಇಂಡಿಯಾ ಆಗ್ಬೇಕು, ನಾವು ಮಾಡಬಾರ್ದು ಇವಾಗ. ಅದಾದ್ರೆ ಅದು ಇಲ್ಲಿ ಗೆದ್ದು ಚೆನ್ನಾಗಾಯ್ತು ಅದು ಹೋಗತ್ತೆ ಅಂತ, ಅದು ಕೆಪಾಸಿಟಿ ಇದ್ದಾಗ ಅದು ಹೋಗತ್ತೆ ಅಷ್ಟೇ. ನಾವು ಬಂದ್ಬಿಟ್ಟು ಅದನ್ನ ಪ್ಯಾನ್ ಇಂಡಿಯಾ ಅದೆಲ್ಲ ನಾವು ಮಾಡೋದಿಲ್ಲ. ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸೂತ್ರಧಾರಿ ರೆಡಿ ಇದೆ. ಮೇ 9ನೇ ತಾರೀಕು ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಥಿಯೇಟರ್ಲ್ಲಿ ನಮ್ಮ ಸೂತ್ರಧಾರಿ ನೋಡಿ ನಮ್ಮ ನಾಯಕ ನಟನಾದ ಚಂದನ್ ಶೆಟ್ಟಿ ಅವ್ರನ್ನ ಆಶೀರ್ವಾದ ಮಾಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಎಷ್ಟು ಥಿಯೇಟರ್ಸ್ ಅಲ್ಲಿ ರಿಲೀಸ್? ಇವಾಗ ಸದ್ಯಕ್ಕೆ ಒಂದು 150ರಿಂದ 200 ಥಿಯೇಟರ್ ರಿಲೀಸ್ ಆಗುತ್ತೆ. ಚಂದನ್ ಅವರೇ, ಫೈನಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರ, ಅದರ ಪ್ರತಿಫಲ ಸಿಗೋದಕ್ಕೆ ಮೇ 9ನೇ ತಾರೀಕು ವೇದಿಕೆ ಸಜ್ಜಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ವರ್ಷ ನನ್ನ ಕೈ ಹಿಡಿದು ಕಾಪಾಡಿದೀರಾ, ನನ್ಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದೀರಾ. ಕರ್ನಾಟಕದಲ್ಲಿ ಒಬ್ಬ ಮ್ಯೂಸಿಷಿಯನ್ ಆಗಿ, ಒಬ್ಬ ಸಿಂಗರ್ ಆಗಿ, ಒಬ್ಬ ಲಿರಿಸಿಸ್ಟ್ ಆಗಿ ನಿಮ್ಮ ಹೃದಯದ ಒಳಗಡೆ ನನ್ಗೊಂದು ಸ್ಥಾನ ಕೊಟ್ಟಿದ್ದೀರಾ. ಸೊ ಇವಾಗ ನಿಮ್ಮನೆ ಹುಡುಗ ಚಂದನ್ ಶೆಟ್ಟಿ ಇವಾಗ ಆಕ್ಟರ್ ಆಗಿ ನಿಮ್ ಮುಂದೆ ಬರ್ತಾ ಇದ್ದಾನೆ. ಮೇ 9ನೇ ತಾರೀಕು ದಯವಿಟ್ಟು ಹೋಗಿ ಸೂತ್ರಧಾರಿ ಸಿನಿಮಾನ ಶುಕ್ರವಾರನೇ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಸೂತ್ರಧಾರಿ ಮೇ 9ನೇ ತಾರೀಕು. ನೀವು ರ್ಯಾಪರ್ ಆಗಿರೋದ್ರಿಂದ ಸಿನಿಮಾಗೆ ಪ್ರಮೋಷನ್ಸ್ ಏನಾದ್ರು ಸೆಪರೇಟ್ ಆಗಿ ಒಂದು ಹಾಡು ಏನಾದ್ರು ಮಾಡಿಲ್ವಾ? ಎಸ್, ಮಾಡಬಹುದು. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಯಾರೋ ಒಬ್ರು ಐಡಿಯಾ ಅಂತ ಇದ್ರು, ನೋಡೋಣ ಮುಂದೆ. ಅಂದ್ರೆ ನನಗೆ ಅನ್ಸೋ ಪ್ರಕಾರ ಮಾಡಬಹುದು ಅಂತಂದ್ರೆ ಸೂತ್ರಧಾರಿ ಪಾರ್ಟ್ 2 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸದ್ಯಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಮುಂದೆ ನೆಕ್ಸ್ಟ್ ಚಂದನ್ ಶೆಟ್ಟಿ ಅವ್ರು ನೀಗ ತರಲ್ಲ ತೋರ್ಸಲ್ಲ ನಾನು. ನೆಕ್ಸ್ಟ್ ಒಂದು ವಿಜಯ್ ದೇವರಕೊಂಡ ತರ ತೋರಿಸ್ತೀನಿ. ಆ ತರ ತೋರ್ಸೋದು ಅವ್ರನ್ನ. ನಾನು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಅದಕ್ಕೆ ನೀವೇ ಡೈರೆಕ್ಷನ್ ಮಾಡ್ತೀರಾ? ಅದು 100%. ಅದಕ್ಕೆ ನೆಕ್ಸ್ಟ್ ನಂದೇ ಇರುತ್ತೆ. ಅಪೂರ್ವ ಅವರೇ ಒಂದ್ ಕಣ್ಣಾಕ್ ಇಟ್ಟಿದೆ, ಯಾಕಂತಂದ್ರೆ ನೆಕ್ಸ್ಟ್ ಬೇರೆ ಹೀರೋಯಿನ್ ತಗೊಂಡ್ಬರೋದಕ್ಕಿಂತ ಮುಂಚೆ ತಗೊಂಡ್ಬರ್ಲಿ, ಆಕ್ಟ್ ಮಾಡ್ಲಿ. ನಮ್ಗೂ ಅಷ್ಟೇನೆ, ಅವ್ರು ತುಂಬಾ ದೊಡ್ಡ ಹೀರೋ ಆಗಿ ಬೆಳಿಬೇಕು. ನಮ್ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ಹೀರೋ ಆಗಿ ಕಾಣಿಸ್ಕೋಬೇಕು. ನಾವು ಫಸ್ಟ್ ಸಿನಿಮಾ ಮಾಡಿರೋದು ದೊಡ್ಡದಾಗಿ ಬೆಳೆದ್ರೆ ನಮ್ಗೆ ಖುಷಿ ಅಲ್ವಾ? ನಮ್ ಕನ್ನಡದವ್ರಿಗೆ ದೊಡ್ಡ ಹೀರೋ ಸಿಕ್ಕಿದ್ರು ಅಂತ ಆಸೆ. ಚೆನ್ನಾಗಿ ಬೆಳಿಲಿ. ಇವರು ಅಪೂರ್ವ ಅಷ್ಟೇನೆ ಒಳ್ಳೆ ಟ್ಯಾಲೆಂಟೆಡ್. ಅವಾಗಂದ್ರೆ ಅವ್ರಿಗೊಂದು ತುಂಬಾ ಲೆಂತಿ ಡೈಲಾಗ್ ಇತ್ತು.
ಸಕ್ಕದಾಗಿ ಡೆಲಿವರಿ ಮಾಡಿದ್ದಾರೆ ಇಡೀ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಒಳ್ಳೆ ಪ್ರತಿಭೆ. ನಿಮ್ಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸೂತ್ರಧಾರಿ ಬಗ್ಗೆ ಪಾತ್ರಧಾರಿಗಳಾಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಅಲ್ಗೂ ಕೆಲವೊಂದು ಕಂಟೆಂಟ್ ಅನ್ನ ಬಿಟ್ಕೊಟ್ಟಿಲ್ಲ, ಥಿಯೇಟರ್ ಅಲ್ಲೇ ಡೈರೆಕ್ಟ್ ಬಂದ್ಬಿಟ್ಟು ನೋಡಿ ಅಂತ ಶೂಟ್ ಮಾಡಿದ್ರಿ. ಎನಿವೇ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇದೇ ತರ ಮತ್ತಷ್ಟು ಸಿನಿಮಾಗಳನ್ನ ನೀವು ಮಾಡಬೇಕು, ನೀವು ಆಕ್ಟ್ ಮಾಡಬೇಕು. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಸೂತ್ರಧಾರಿ ಚಿತ್ರದ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.